ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿದ್ದೆ ಇನ್ನೇನು ಮಾಡೋರು ಸ್ವಂತ ಜಮೀನಲ್ಲಿ ನಾವು ಬಿಟ್ಕೊಂಡಿದ್ರೆ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ 234 ನಿರ್ಮಾಣ, ಗ್ರಾಮೀಣ ರಸ್ತೆಗೆ ನುಗ್ಗಿದ ನೀರು, ರಾತ್ರಿ ಸುರಿದ ಮಹಾಮಳೆಗೆ ಕಡಜೇನಹಳ್ಳಿ ರಸ್ತೆ ಬಂದ್. ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ನಿರ್ಮಾಣ ಮಾಡದಿದ್ದರೆ ಗ್ರಾಮಸ್ಥರ ಪ್ರತಿಭಟನೆ, ಎಚ್ಚರಿಕೆ. ಗೌರಿಬಿದನೂರು ಕಡೆಯಿಂದ ಅಭಿವೃದ್ಧಿಪಡಿಸಿಕೊಂಡು ಚಿಕ್ಕಬಳ್ಳಾಪುರ ನಗರ ಪ್ರವೇಶಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 234 ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಾತ್ರಿ ಸುರಿದ ಮಹಾಮಳೆಗೆ ನೀರೆಲ್ಲ ಗ್ರಾಮೀಣ ರಸ್ತೆ, ಅಕ್ಕಪಕ್ಕದ ತೋಟ, ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳ ಓಡಾಟಕ್ಕೂ ಸಂಚಾರ ತಂದು 5-6 ಗ್ರಾಮಗಳ ರಸ್ತೆ ಪೂರ್ಣ ಬಂದಾಗಿದೆ. ಗ್ರಾಮದ ರೈತರು ರಸ್ತೆಗೆ ಬಂದು ಪ್ರತಿಭಟನೆ ನಡೆಸಿ ಗುತ್ತಿಗೆದಾರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ. ಡಿಸಿ ಬರಲಿಲ್ಲ, ಡಿವೈನ್ ಸಿಟಿ ನೋಡ್ಕೊಂಡು ಹೋದ್ರು. ನಮ್ಮಂತ ಬಡವ್ರು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ನರ್ಸರಿಗೆ 1 ಲಕ್ಷ ರೂಪಾಯಿ ಹೊರಟೋಯ್ತು. ಮಕ್ಕಳು ಮರಿ ವಿದ್ಯಾಭ್ಯಾಸಕ್ಕೆ ನಾವು ಹೆಂಗೆ ಮಾಡ್ಬೇಕು ಹೇಳಿ? ತೋಟದ ಬೆಳೆನೂ ಹೊರಟೋಯ್ತು ನಮಗೆ. ನಮ್ಮ ಗತಿ ಏನಾಗಬೇಕು ಹೇಳಿ? ಉದ್ದಕ್ಕೂ ಜೀವನ ನಡೆಸ್ಕೊಂಡು ಹೋಗೋದೇ ಕಷ್ಟ ಇತ್ತು. ಸಮಸ್ಯೆ ಇದ್ದೇ ಇತ್ತು, ಪ್ರತಿಯೊಂದು ಸಮಸ್ಯೆ ಇದ್ದೇ ಐತೆ. ಕೂಡಲೇ ಸರಿಪಡಿಸದಿದ್ದರೆ ಹೈವೇ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾತ್ರಿ ಸುರಿದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯಿಂದ ಸಾಗುವ ಕಣಜೇನಹಳ್ಳಿ ರಸ್ತೆ ಸಂಪೂರ್ಣ ಕೆರೆಯಾಗಿ ಬಿಟ್ಟಿದೆ. ಅಕ್ಕಪಕ್ಕದ ತೋಟ, ಮನೆಗಳಿಗೆ ನೀರು ನುಗ್ಗಿದ್ದು, ಬೆಳ್ಳಂಬೆಳಗ್ಗೆ ಹಾಲು, ತರಕಾರಿ, ಹೂವು ಸಾಗಾಟದ ವಾಹನಗಳು ಸಾಗದೆ ನಿಂತು ಹೋಗಿದ್ದು, ಇದು ರಸ್ತೆಯಲ್ಲಿ 5-6 ಗ್ರಾಮಗಳು ದಾಟಿ ಮುದ್ದೇನಹಳ್ಳಿಗೆ ಸಾಗಬೇಕಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಗ್ರಾಮದ ಕಡೆಯಿಂದ ಬರುತ್ತಿದ್ದ ಚರಂಡಿ ಮುಚ್ಚಲಾಗಿದೆ. ಹೊಸ ಚರಂಡಿಗೆ ನೀರು ಹೋಗದಂತೆ ಮಾಡಿರುವುದೇ ಕಾರಣ. ಈ ಹಿಂದೆಯೂ ಇದೇ ರೀತಿಯಾಗಿ ಸಂಬಂಧಿಸಿದ ಗುತ್ತಿಗೆದಾರ, ಕಂದಾಯ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಗ್ರಾಮದ ಮುಖಂಡ ಕೆವಿ ನಾಗರಾಜ್ ಮತ್ತು ಅವರ ಗ್ರಾಮದ ರೈತರೊಟ್ಟಿಗೆ ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕವಾಗಿ ನೀರು ಹೊರಗೆ ಹೋಗಲು ಜೆಸಿಬಿ ತರಿಸಿ ಚರಂಡಿ ಮೂಲಕ ನೀರು ಹೊರಬಿಟ್ಟಿದ್ರು. ಈ ವೇಳೆ ಮಾತನಾಡಿದ ಅವರು, ಈ ರಸ್ತೆ ಮುದ್ದೇನಹಳ್ಳಿವರೆಗೆ ಹೋಗುತ್ತೆ. ರಸ್ತೆ ಅಕ್ಕಪಕ್ಕ ಚರಂಡಿ ಮುಚ್ಚಲಾಗಿದೆ. ಹೆದ್ದಾರಿ ಗುತ್ತಿಗೆದಾರರು ನಿರ್ಮಿಸಿದ ಹೊಸ ಚರಂಡಿಗೆ ಇಲ್ಲಿ ಬಿದ್ದ ನೀರು ಹೋಗುವಂತೆ ಮಾಡಿಲ್ಲ. ಗ್ರಾಮಕ್ಕೆ ಸರಾಗವಾಗಿ ಹೋಗಲು ರಸ್ತೆ ಇಕ್ಕೆಲಗಳಲ್ಲಿ ಸ್ವಲ್ಪ ದೂರವೂ ಚರಂಡಿ ನಿರ್ಮಿಸಿಲ್ಲ. ಇವರಿಗೆ ಈ ಹಿಂದೆಯೂ ಸೂಚನೆ ಕೊಟ್ಟಿದ್ದರೂ ಸರಿಪಡಿಸಿಲ್ಲ. ಆದ್ದರಿಂದ ರಾತ್ರಿ ಬಿದ್ದ ಮಳೆಯಿಂದ ಇಡೀ ರಸ್ತೆ ಕೆರೆಯಂತಾಗಿದೆ. ಮೊಣಕಾಲವರೆಗೂ ನೀರು ನಿಂತಿದೆ. ದ್ವಿಚಕ್ರ ವಾಹನಗಳ ಓಡಾಟವೇ ನಿಂತು ಹೋಗಿದೆ. ಕೂಡಲೇ ಸಂಬಂಧಿಸಿದ ಎಲ್ಲರೂ ಬಂದು ಸರಿಪಡಿಸಿದ್ರೆ ಹೈವೇ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವರು ಹೈವೇ ಅವರು ಏನು ಮಾಡಿದ್ರು, ಈ ಕಡೆ ಚರಂಡಿ ಮಾಡಿದ್ರು. ಚರಂಡಿ ಮಾಡಿ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿದಾಗ ಏನಾಯಿತು, ಈ ನೀರೆಲ್ಲ ಆ ಕಡೆ ಅವ್ರ ಮನೆ ಮುಂದೆ ಹೋಗ್ತವೆ ಅಂತೇಳಿ ಅವ್ರು ಅಡ್ಡ ಮಾಡಿದ್ರು. ಅಡ್ಡ ಮಾಡಿದಾಗ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಡ್ತು. ಕೆರೆ ನಿಂತಾಗ ನೋಡಿದಿರಲ್ಲ ನೀವು. ಮೊನ್ನೆನೂ ಒಂದು ದಿನ ಹಿಂಗೆ ಆಯಿತು. ಆವಾಗ ನಾನು PDO ಹೇಳಿದೆ, ಆಮೇಲೆ ನಮ್ಮ ಇಒಗೆ ಹೇಳಿದೆ, ರೆವಿನ್ಯೂ ಅವ್ರಿಗೆ ಹೇಳಿದೆ, ಇಂಜಿನಿಯರ್ಗಳಿಗೆ ಹೇಳಿದ್ದೆ. ಅವ್ರು ಬರಲಿಲ್ಲ. ಏನು ಮಳೆ ಇಲ್ವಲ್ಲ, ಮೊನ್ನೆ ನಾವು ಯಾರೂ ಗಮನ ಕೊಡಲಿಲ್ಲ. ರಾತ್ರಿ ವಿಪರೀತ ಮಳೆ ಸುರಿದು ಇಲ್ಲಿ ಕೆರೆ ನಿಂತುಬಿಟ್ಟು ಈ ಕಡೆ ಈ ನೋಡಿ ರೋಸು ಇದೆಲ್ಲ ತುಂಬೋಗಿದೆ. ಈ ಕಡೆ ಉದ್ದಕ್ಕೂ ಹೋಗೋರ್ಗೂ ಬರೋರ್ಗೂ ಕೂಡ ತೊಂದರೆ ಆಗಿತ್ತು. 2 ವೀಲರ್ಗಳು ಸುಮಾರು ಜನ ಇಲ್ಲಿ ಬಿದ್ದ ಗಾಯಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಈಗ ಬೆಳಗ್ಗೆ ಬಂದು ಅವ್ರನ್ನ ಆ ಮನೆಯವ್ರನ್ನ ಮನವೊಲಿಸಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇಲ್ಲಿ ಕಿತ್ತಿದ್ದೀವಿ. ಕಿತ್ತು ಇಲ್ಲಿ ನೀರು ಹೋಗ್ತಾ ಇದೆ. ನೀರು ಹೋಗಿ ನೋಡಿದ್ರೆ ಅವ್ರ ಮನೆ ಮುಂದೆ ಹೋಗ್ತಾ ಇದೆ. ಅದಾಗಬಾರ್ದು ಅಂತೇಳಿ ಈಗ ಹೈವೇ ಅವರಿಗೆ, ಆಮೇಲೆ ನಮ್ಮ ರೆವಿನ್ಯೂ ಅವರಿಗೆ, ನಮ್ಮ ಇಒ ಇಂಜಿನಿಯರ್ ಸೆಕ್ಷನ್ ಅವರಿಗೆ ಎಲ್ರಿಗೂ ಬರೋಕ್ಕೆ ಹೇಳಿದ್ದೀವಿ. ಇದೇನು ಮಾಡಬೇಕು ಅಂದರೆ ಈ ನೀರನ್ನ ತಗೊಂಡೋಗಿ ಅಲ್ಲಿ ಚರಂಡಿಗೆ ಬಿಡಬೇಕು. ಹೈವೇ ಅವರು ಅದನ್ನು ಓಪನ್ ಮಾಡಿಕೊಡ್ಬೇಕು. ನಮಗೆ ಓಪನ್ ಮಾಡಿ ಇದನ್ನು ನೀರು ಅಲ್ಲಿ ಹೋಗೋವಂಗೆ ಅವರು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವು ಇಲ್ಲಿ ಹೈವೇ ಬಂದ್ ಮಾಡ್ತೀವಿ. ಹೈವೇ ಬಂದ್ ಮಾಡಿಬಿಟ್ಟು ಅವರೇ ಮಾಡಿರ್ತಕ್ಕಂಥ ಕೆಲಸ ಇದು. ಮೊದಲು ನಮ್ಗೆ ಆರಾಮಾಗಿ ಇಲ್ಲಿ ಯಾರೂ ತೊಂದರೆನೇ ಇರಲಿಲ್ಲ. ಹಿಂಗೆ ಬಂದು ಹಿಂಗೆ ಹಳ್ಳದಲ್ಲಿ ಹೊಟ್ಟೋಗೋ ಹಳ್ಳ ಮುಚ್ಚಿವಾಗ ಏನು ಮಾಡಿದ್ರು, ಚರಂಡಿ ಮಾಡಿದ್ರು. ಚರಂಡಿ ಹೇಳೋಕ್ಕೆ ಈ ನೀರು ಹೋಗೋಂಗೆ ಮಾಡಲಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೊಟ್ಟೋದ್ರು. ಹಳ್ಳಿ ಜನ ಹೆಂಗೆ ಹೋಗ್ಬೇಕು ಒಳಕ್ಕೆ? ಇದು ಪೂರ್ತಿ ಮುದ್ದೇನಹಳ್ಳಿವರೆಗೂ ಹೋಗ್ತದೆ ದಾರಿ. ಬೆಳಗ್ಗೆಯಿಂದ ಸುಮಾರು ಜನ ಇದರಲ್ಲಿ ಸೈಲೆನ್ಸರ್ಗಳು ನೀರು ಹೋಗಿ ಗಾಡಿಗಳೇ ಆಫ್ ಆಗಿಬಿಟ್ಟವೆ. ಹಂಗಾಗಿ ಎಲ್ಲರೂ ಬಂದು ಇವತ್ತು ಅವ್ರಿಗೆ ಮನವೊಲಿಸಿ ಸದ್ಯಕ್ಕೆ ಅಲ್ಲಿ ಕಿತ್ತಿದ್ದೀವಿ. ಅವ್ರು ಬಂದ ಮೇಲೆ ನಮಗೆ ಇದನ್ನು ಚರಂಡಿ ಒಳಕ್ಕೆ
ನೀರು ಹೋಗೋಂಗೆ ಮಾಡಿಕೊಡ್ಬೇಕು. ಸರಾಗವಾಗಿ ಇದು ನೀರು ಹೋಗೋಂಗೆ ಪೈಪ್ ಲೈನ್ ಹಾಕ್ತಾರೋ ಇಲ್ಲ ಒಂದು ಚರಂಡಿ ಮಾಡ್ತಾರೋ, ಆ ಚರಂಡಿ ಒಂದು ಓಪನ್ ಮಾಡಬೇಕು. 2 ಚರಂಡಿ ಇದೆ ಆ ಕಡೆ, ಒಂದು ರೋಡಿಂದ ಬಂದಿದ್ದ ನೀರು ಹೋಗೋದಕ್ಕೊಂದು, ಈ ಕಡೆ ಇನ್ನೊಂದು ಚರಂಡಿ ಖಾಲಿ ಇದೆ. ಆ ಚರಂಡಿ ಒಳಗೆ ನೀರು ಹೋಗೋಂಗೆ ಮಾಡಿಕೊಟ್ರೆ ಮಾತ್ರ ನಾವು ಇದನ್ನು ನಿಲ್ಲಿಸ್ತೀವಿ, ಇಲ್ಲ ಅಂದರೆ ಹೈವೇನೇ ಬಂದ್ ಮಾಡ್ತೀವಿ. ಮಾಡಿದ್ರೆ ಹೋಗ್ತದೆ. ಇಲ್ಲಿ ಮನೆ ಬಂದು ಬಿಟ್ಟು ನಾವು ಹೆಂಗೆ ಜೀವನ ಮಾಡಬೇಕು? ಅಣ್ಣ ನೋಡೋಣ, ರೋಡ್ ಬರ್ರಿ ಅಣ್ಣ. ಅಣ್ಣ ನಾನೇನೋ ತೊಂದರೆ ಮಾಡಿದ್ದೀನಿ, ನಮ್ಮನ್ನ ಅಲ್ಲ ನಮ್ಮ ಜಮೀನು ನಮ್ಮ ಬೆಳೆ ಮಾಡ್ಕೊಡೋದು.